ಗೆಲ್ಲುವುದಂತೂ ನಾನು ಗೆಲ್ಲುವ ಆಗ್ಯದ. ನನ್ನ ಮತದಾರರಿಗೆ, ಈ ಭಾಗದ ಜನರಿಗೆ, ಆಮೇಲೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಅವರಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ. ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹಾಕ್ಕೊಂಡು ಅಲ್ಲಿಗೆ ಹಾಕ್ಕೊಂಡು ನಾವು ಕೆಲಸ ಅವ್ರು ಎಷ್ಟು ಸೇವೆ ಮಾಡೋದು ಕಡಿಮೆ ಆಗ್ತದೆ. ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹಿಡಿತಾವೆ ಅಂತೇಳಿ ಕಾಂಗ್ರೆಸ್ ಅವ್ರು ಭಾವಿಸಿದ್ರು. ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯಾರ, ಇಲ್ಲ ಕೈ ಹಿಡಿದ ಅವ್ರಿಗಿಲ್ಲ. ಅವ್ರು ಭಾಳ ಆದ್ರೆ 4 ಬೇಡ 5 ಬರ್ತದೆ, ಅವ್ರು ಹಿಡಿದಿಲ್ಲ. ಕೈ ಹಿಡಿದ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ. ಕಳೆದ ಬಾರಿಗಿಂತ ಲೀಡ್ ಯಾಕೆ ಕಡಿಮೆ ಆಗ್ತಾ ಇದೆ? ವಿಷಯ ಹೇಳಿದಿಲ್ಲ, ಅದರ ಪರಿಣಾಮ, ಗ್ಯಾರಂಟಿ ಪರಿಣಾಮ. ಈಗ ಸತತ 4ನೇ ಬಾರಿ ಹಾಕಿದ್ರಿ, ನಿಮ್ಮ ಮುಂದಿರೋ ಸವಾಲುಗಳು? ಅಲ್ಲ, ಬಿಜಾಪುರದ 4ನೇ ಬಾರಿ ಆಯ್ತು. ಈಗ 4ನೇ ಬಾರಿ ಜನ ಏನು ಹೇಳ್ತಾರೆ ಕೆಲಸ ನನ್ನದೇ ಅಂತಕ್ಕಂಥದ್ದು ಯಾವುದೋ ಅಜೆಂಡ ಇಲ್ಲ. ಜನ ಇದೆ, ಕ್ಷೇತ್ರದ ಜನ ಏನು ಹೇಳ್ತಾರೆ ಕೇಂದ್ರ ಸರ್ಕಾರ. ಹಿರಿಯ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ, ಸಚಿವ ಸ್ಥಾನದ ನಿರೀಕ್ಷೆ? ಸಚಿವ ಸ್ಥಾನದ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡಲ್ಲ. ಗೊತ್ತೇ ಅದಲ್ಲ, ನಾವೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೇಳಿ ಜನರ ಸೇವೆ ಮಾಡೋದು ನಾವು ವಿಚಾರ ಮಾಡ್ಕೊಂಡು ಅವ್ರು ಬಿಟ್ಟರೆ ಇಡೀ ದೇಶದ ಫಲಿತಾಂಶ ಕುರಿತು ಏನು ಹೇಳ್ತೀರಿ? ನಾನು ಕ್ಷೇತ್ರದ ಹೇಳ್ತೀನಿ ಅಲ್ಲ, ಹಿರಿಯ ಈಗ NDA ನೀವು ನೋಡ್ತಿರೋ ಎಲ್ಲ ಚೆನ್ನಾಗಾಗಿದೆ. ಚೆನ್ನಾಗಾಗಿದೆ. ಇಷ್ಟೇ ನಾವು ಏನು ಅಪೇಕ್ಷೆ ಇಡ್ತಿದ್ದೀವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಸರ್.